ನಮಸ್ಕಾರ ಸ್ನೇಹಿತರೆ. ರಾಜಕೀಯ ಪಾಲಿಟಿಕ್ಸ್ ಇಸ್ ಎ ಡರ್ಟಿ ಗೇಮ್. ಯಾಕಂದ್ರೆ ಹೊಲಸು ಕೂಡ ರಾಜಕೀಯನ ನೋಡಿ ನಾನ್ ಇಷ್ಟೊಂದು ಹೊಲಸಲ್ಲಪ್ಪ ಅನ್ನುತ್ತೆ. ಸ್ನೇಹಿತರೆ, ನಾನು ಯಾಕೆ ಈ ಮಾತು ಹೇಳ್ದೆ ಇದು ಮುಂದೆ ಗೊತ್ತಾಗುತ್ತೆ, ವಿಡಿಯೋ ನೋಡ್ತಾ ಹೋಗಿ. ಉತ್ತರ ಭಾರತದಲ್ಲಿ ಪ್ರಶ್ನಾತೀತ ನಾಯಕನಾಗಿ ಮೆರೀತಾ ಇರೋ ಬಿಜೆಪಿಗೆ ದಕ್ಷಿಣ ಭಾರತ ಯಾಕಿಷ್ಟು ಕಗ್ಗಂಟು? ಉತ್ತರ ಭಾರತದಲ್ಲಿ ಹೇಳೋ ಬಂಡಾಯ ಬೇಗುದಿಗಳನ್ನು ಲೀಲಾಜಾಲವಾಗಿ ಎದುರಿಸೋ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಭಾರತದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಬಿಜೆಪಿಯ ಟಿಕೆಟ್ ಫೈನಲ್ ಮಾಡೋದಕ್ಕೆ ತೊಡಕಾಗಿರೋ ಆ ಕ್ಷೇತ್ರಗಳು ಯಾವುವು? ಸಮಸ್ಯೆ ಏನು? ಅದಕ್ಕೆ ಸಮಾಧಾನ ಏನಾಗಿರ್ಬೋದು? ಈ ಎಲ್ಲವನ್ನು ಡಿಸ್ಕಸ್ ಮಾಡೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಬಿಜೆಪಿ ಹೈಕಮಾಂಡ್ ಸ್ವಲ್ಪ ಅಲ್ಲ ಜಾಸ್ತಿನೇ ತಲೆ ಕೆಡಿಸ್ಕೊಂಡಿದೆ. ಈಗ ಆಲ್ರೆಡಿ ಸರ್ವೆ ರಿಪೋರ್ಟ್ ಬಿಜೆಪಿ ಕೈಯಲ್ಲಿ ಇದ್ರೂ ಸಹ ಮತ್ತೊಮ್ಮೆ ಈ 7 ಕ್ಷೇತ್ರಗಳಲ್ಲಿ ಸರ್ವೆ ರಿಪೋರ್ಟ್ ಅನ್ನು ತರಿಸಿಕೊಳ್ಳಲಿದೆ. ಅಂದ್ರೆ ಹೊಸದಾದ ಫ್ರೆಶ್ ಸರ್ವೆ ರಿಪೋರ್ಟ್ಗಳು. ಬಿಜೆಪಿಯ ರಾಜ್ಯ ಘಟಕದಲ್ಲಿ ಬಣ ರಾಜಕೀಯ ಜೋರಾಗಿದೆ. ಒಂದು ಕಡೆ ಯಡಿಯೂರಪ್ಪನವರ ಬಣ, ಮತ್ತೊಂದು ಕಡೆ BL ಸಂತೋಷ್ ಅವರ ಬಣ. ಇದರ ಜೊತೆಗೆ ಹಾಲಿ ಎಂಪಿಗಳಿಗೆ ಟಿಕೆಟ್ ಕೊಡೋದ್ರಿಂದ ಆಂಟಿ ಇನ್ಕಂಬೆನ್ಸಿ ಕಾಡುತ್ತಾ, ಹೊಸಬರಿಗೆ ಮೊಣೆ ಹಾಕೋದ್ರಿಂದ ಹಾಲಿಗಳು ಎಲ್ಲಿ ಬಂಡೇಳ್ತಾರೋ ಅನ್ನುವಂತ ಭಯ ಕೂಡ ಬಿಜೆಪಿ ಹೈಕಮಾಂಡ್ಗೆ ಶುರುವಾಗಿದೆ. ಕನಿಷ್ಠ ಅಂದ್ರೂ ಹಾಲಿ ಎಂಪಿಗಳಲ್ಲಿ 6 ರಿಂದ 7 ಜನರನ್ನು ಕೈ ಬಿಡೋ ಸಾಧ್ಯತೆ ಜಾಸ್ತಿ ಇದೆ. ಆ ಕ್ಷೇತ್ರಗಳು ಯಾವುವಪ್ಪ ಅಂದ್ರೆ ಉತ್ತರ ಕನ್ನಡ, ಮೈಸೂರು, ಬೆಂಗಳೂರು ಉತ್ತರ, ಹಾವೇರಿ, ಚಿತ್ರದುರ್ಗ, ದಾವಣಗೆರೆ. ಈ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಟೆನ್ಷನ್ ಇನ್ನೂ ಬಗೆಹರಿತಾನೆ ಇಲ್ಲ. ಇವರನ್ನೇ ಮುಂದುವರಿಸೋದು ಅಥವಾ ಹೊಸಬರಿಗೆ ಟಿಕೆಟ್ ಕೊಡೋದು ಎಲ್ಲ ಬರೀ ಗೊಂದಲ. ಕರ್ನಾಟಕದ್ದೇ ಕುರಿತು ಚರ್ಚೆ ಮಾಡೋದಕ್ಕೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ CEC ಸಭೆ 2 ಬಾರಿ ನಡೆದಿದ್ರು ಸಹ ಯಾವುದೇ ನಿರ್ಣಯವನ್ನು ಈ 7 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವುದರಲ್ಲಿ ವಿಫಲ ಆಗಿದೆ. ಹಾವೇರಿಗೆ ಸಂಬಂಧಪಟ್ಟಂತೆ ಬೊಮ್ಮಾಯಿ ಅವರು, ಕಾಂತೇಶ್ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರ ಮಧ್ಯೆ ಫೈಟ್ ಇದೆ. ಯಾರಿಗ್ ಕೊಟ್ರು ಮತ್ತೊಬ್ರು ಅಸಮಾಧಾನ ಆಗೋದು ಖಂಡಿತ. ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರು ಆಲ್ರೆಡಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಕಳೆದ 1 ವರ್ಷದಿಂದ ಹಾವೇರಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೇನೆ, ಈ ಟೈಮಲ್ಲಿ ನನಗೆ ಟಿಕೆಟ್ ನ ಹೇಗೆ ನಿರಾಕರಿಸ್ತೀರಾ ಅಂತಾರೆ. ಈಶ್ವರಪ್ಪನವರು ಸಹ ಆಲ್ರೆಡಿ ಸ್ಪಷ್ಟಪಡಿಸಿ ಬಿಟ್ಟಿದ್ದಾರೆ, ಯಡಿಯೂರಪ್ಪನವರು ನಮಗೆ ಮಾತು ಕೊಟ್ಟಿದ್ದಾರೆ, ಕಾಂತೇಶ್ಗೆ ಟಿಕೆಟ್ ಕೊಡಿಸ್ತೀನಿ ಮತ್ತು ಆ ಕ್ಷೇತ್ರದಲ್ಲಿ ಓಡಾಡಿ ನಿಮ್ಮ ಮಗನ್ನ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಂದು ಅಂತ. ಹಾಗಾಗಿ ನಾನು ಸಹ ಯಡಿಯೂರಪ್ಪನವ್ರ ಮೇಲೆ ಭರವಸೆ ಹೊಂದಿದ್ದೀನಿ. ಯಡಿಯೂರಪ್ಪನವರು ಡೆಲ್ಲಿಗೆ ಬನ್ನಿ ಅಂತ ಕರೆದ್ರು, ಆದ್ರೂ ಕಾಂತೇಶ್ ಮತ್ತು ಈಶ್ವರಪ್ಪ ಅವರು ಅವರ ಜೊತೆಗೆ ಹೋಗೋದಕ್ಕೆ ಒಪ್ಪಿಲ್ಲ. ಈ ಮೂಲಕ ಬಂಡಾಯನ ಇಬ್ರು ಹೊರ ಹಾಕಿದ್ದಾರೆ. ಜಗದೀಶ್ ಶೆಟ್ಟರು ಸಹ ಹಾವೇರಿಯಿಂದನೇ ನನಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಡಿಯೂರಪ್ಪನವರು ಅವರ ಮನವೊಲಿಸಿ ಬೆಳಗಾವಿಗೆ ಅವರನ್ನ ಶಿಫ್ಟ್ ಮಾಡೋದ್ರಲ್ಲಿ ಸಫಲರಾಗಲೂಬಹುದು. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರಕ್ಕೆ ಹೊಸದಾಗಿ ಎಂಟ್ರಿ ತಗೊಂಡಿದ್ದಾರೆ. ಇಲ್ಲಿಂದ ನಾನು ಗೆದ್ಬಿಟ್ಟು ಮುಂದೆ ಏನಾದ್ರೂ ಅಪರ್ಚುನಿಟಿ ಸಿಕ್ಕರೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಡೆಲ್ಲಿನಲ್ಲೇ ಸೆಟ್ಲ್ ಆಗ್ಬಿಡೋಣ ಅನ್ನೋ ಯೋಚನೆ ಸಹ ಬಸವರಾಜ ಬೊಮ್ಮಾಯಿ ಅವರಿಗೆ ಇದೆ. ಹಂಗಾಗಿ ಅವರು ಹಾವೇರಿನಲ್ಲಿ ನನಗೆ ಟಿಕೆಟ್ ಕೊಡಿ, ನಾನು ಸ್ಪರ್ಧೆ ಮಾಡ್ತೀನಿ. ಜಗದೀಶ್ ಶೆಟ್ಟರ್ಗೆ ಇಲ್ಲಿ ಟಿಕೆಟ್ ಖಂಡಿತವಾಗಿ ಬೇಡ ಅಂತಿದ್ದಾರೆ ಬೊಮ್ಮಾಯಿ. ಬೀದರ್ನಲ್ಲಿ ಭಗವಂತ್ ಖೂಬಾ ಅವರ ವಿರುದ್ಧ ಅಲ್ಲಿಯ ಸ್ಥಳೀಯ ಬಿಜೆಪಿ ಶಾಸಕರೇ ಇವರಿಗೆ ಟಿಕೆಟ್ ಬೇಡ ಅಂತ ಬಹಿರಂಗ ಅಸಮಾಧಾನನೇ ವ್ಯಕ್ತಪಡಿಸಿದ್ದಾರೆ. ಈ ಕಡೆ ದಾವಣಗೆರೆಯಲ್ಲಿ GM ಸಿದ್ದೇಶ್ವರ ಅವರ ವಿರುದ್ಧ ರೇಣುಕಾಚಾರ್ಯ ಅವರ ಬಣ ಕತ್ತಿ ಮಸಿತಾ ಇದೆ. ಈ ಬಾರಿ ನನಗೆ ಟಿಕೆಟ್ ಕೊಡಿ, ಅವರಿಗೆ ಬೇಡ ಅಂತ. GM ಸಿದ್ದೇಶ್ವರ ಅವರು ಹೇಳೋದು, ಸರಿ ನನಗೆ ಟಿಕೆಟ್ ಇಲ್ಲ ಅಂದ್ರೆ ನನ್ನ ಸಹೋದರನಿಗಾದ್ರೂ ಕೊಡಿ ಅಂತ. ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ವಿವಾದಗಳನ್ನ ತಮ್ಮ ಮೈ ಮೇಲೆ ತಾವೇ ಎಳ್ಕೊಂಡಿದ್ದಾರೆ. ಆದ್ರೆ ಒಂದು ವಿಚಾರ ಇಲ್ಲಿ ಗಮನ ಕೊಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ವಿರುದ್ಧ ಸ್ಥಳೀಯ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು ಯಾವುದೇ ವಿರೋಧ ವ್ಯಕ್ತಪಡಿಸಿಲ್ಲ. ಇದು ಅವರಿಗೆ ಪ್ಲಸ್ ಪಾಯಿಂಟ್ ಆಗೋ ಎಲ್ಲ ಲಕ್ಷಣಗಳು ಇದಾವೆ. ಈ ಕಡೆ ಮೈಸೂರು ವಿಚಾರ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. 2 ದಿವಸದಿಂದ ಚರ್ಚೆ ನಡೀತಾನೆ ಇದೆ. ಈ ಬಾರಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪಿಸಲಾಗುತ್ತೆ ಅಂತ, ಯದುವೀರ್ ಅವರನ್ನು ಕಣಕ್ಕಿಳಿಸಲಾಗುತ್ತೆ ಅಂತ. ಆದ್ರೆ ಪ್ರಬಲ ಕಾರಣಗಳು ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ನಮಗೆ ಮೇಲ್ನೋಟಕ್ಕೆ ಕಾಣ ಸಿಗಲ್ಲ. ಇಲ್ಲಿ ಮತ್ತೆ ಬಣ ಬಡಿದಾಟ ಶುರುವಾಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ನೀವು ಗಮನಿಸಿರ್ಬೋದು, ಪ್ರತಾಪ್ ಸಿಂಹ ಅವರು ಇತ್ತೀಚೆಗೆ ಸೋಮಣ್ಣ ಅವರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ರು, ಅವರ ಜೊತೆಗೆ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರು. ಇದೇ ಪ್ರತಾಪ್ ಸಿಂಹರಿಗೆ ಮುಳುವಾಯ್ತಾ? ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು TV ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಕೂತಿದ್ದಾರೆ. ಅಲ್ಲಿ DK ಶಿವಕುಮಾರ್ ಇದ್ದಾರೆ, ಉಸ್ತುವಾರಿ ಸಚಿವರಾಗಿದ್ದಾರೆ ಬೆಂಗಳೂರಿನಲ್ಲಿ. ಆ ಕ್ಷೇತ್ರನ ಗೆಲ್ಲಬೇಕು ಅಂದ್ರೆ ಅಷ್ಟೇ ಪ್ರಬಲವಾದ ಕ್ಯಾಂಡಿಡೇಟ್ ಇರಬೇಕು ಅನ್ನೋದು ಯಡಿಯೂರಪ್ಪನವರ ವಾದ. ಹೊಸಬರಿಗೆ ಮಣೆ ಹಾಕೋದ್ರಿಂದ ಆ ಕ್ಷೇತ್ರದ ಮೇಲೆ ಅವರಿಗೆ ಹಿಡಿತ ಇಲ್ಲದೆ ಇರ್ಬೋದು, ಸಂಘಟನೆ ಮಾಡೋದಕ್ಕೆ ತೊಂದರೆ ಆಗ್ಬೋದು. ಹಾಗಾಗಿ ಆ ಕ್ಷೇತ್ರ ಎಲ್ಲಿ ಕೈ ತಪ್ಪಿ ಹೋಗುತ್ತೋ ಅನ್ನೋದು ಯಡಿಯೂರಪ್ಪನವರ ವಾದ.
ಈ ಕಡೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಏನಾದ್ರು ಬಿಜೆಪಿ ಅವರ ಪಕ್ಷಕ್ಕೆ ಸೇರಿಸ್ಕೊಂತು ಅಂದ್ರೆ ಅವರಿಗೂ ಸಹ ಒಂದ್ ಕಡೆ ಟಿಕೆಟ್ ಕೊಡ್ಬೇಕಾಗುತ್ತೆ. ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಯೋದಕ್ಕೆ ಸುತಾರಾಮ್ ಒಪ್ಪಿಲ್ಲ. ದೇವೇಗೌಡರ ಅವರ ಫ್ಯಾಮಿಲಿ ಖಂಡಿತವಾಗಿ ಹೇಳಿದೆ, ಬೆಂಗಳೂರು ಗ್ರಾಮಾಂತರ ಬೇಡವೇ ಬೇಡ, ಅದು ರಿಸ್ಕು. ಎಲ್ಲ ಸರ್ವೆ ರಿಪೋರ್ಟ್ಗಳು ಹೇಳ್ತಾ ಇರೋದು ಅಲ್ಲಿ ಮತ್ತೆ ಡಿ.ಕೆ. ಸುರೇಶ್ ಅವರೇ ಗೆಲ್ತಾರೆ. ರಾಜಕೀಯ ಜೀವನನ ಸೋಲಿನಿಂದ ಶುರು ಮಾಡೋದು ಬೇಡ. ಹಾಗಾಗಿ ಮೈಸೂರು ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬೇಡಿಕೆ ಇಡೋಣ ಅನ್ನೋದು ದೇವೇಗೌಡರ ಕುಟುಂಬದ ವಾದ. ಸ್ನೇಹಿತರೆ, ಮೈಸೂರು ಕ್ಷೇತ್ರ ಅವರಿಗೆ ಸಿಗೋದು ಡೌಟು. ನೀವು ಕೇಳ್ಬೋದು, ಒಕ್ಕಲಿಗ ನಾಯಕರನ್ನೇ ತೆಗೆದು ಮತ್ತೊಬ್ಬ ಒಕ್ಕಲಿಗ ನಾಯಕರಿಗೆ ಟಿಕೆಟ್ ಕೊಡ್ತಾ ಇದಾರಲ್ಲ ಅಂತ. ಆದ್ರೆ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಇದು ವರ್ಕೌಟ್ ಆಗುತ್ತಾ? ಯಾಕಂದ್ರೆ ಅವರಿಗೆ ಅಲ್ಲಿಯ ಸ್ಥಳೀಯ ಜನರಿಂದ ಯಾವುದೇ ರೀತಿಯ ವಿರೋಧಗಳಿಲ್ಲ. ಬಿಜೆಪಿಯ ನಾಯಕರಿಂದ ವಿರೋಧ ಇದೆ, ಆದ್ರೆ ಆ ಕ್ಷೇತ್ರದ ಜನರಿಂದ ಯಾವುದೇ ವಿರೋಧ ಇಲ್ಲ. ಹೇಗಿದ್ರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಲ್ಲ ಅಂತ ಈ ಹಿಂದೆ ಸದಾನಂದ ಗೌಡರು ಸ್ಪಷ್ಟಪಡಿಸಿ ಆಗಿದೆ. ಆ ಕ್ಷೇತ್ರಕ್ಕೆ ಮಂಜುನಾಥ್ ಅವ್ರನ್ನ ಯಾಕೆ ತರಬಾರ್ದು ಅನ್ನೋ ಡಿಸ್ಕಷನ್ಗಳು ಸಹ ಬಿಜೆಪಿಯ ಒಳವಲಯದಲ್ಲಿ ನಡೀತಾ ಇದಾವೆ. ಆದ್ರೆ ಬಿಜೆಪಿಯ ನಾಯಕರು ಹೇಳೋದೇ ಬೇರೆ. ಮಂಜುನಾಥ್ ಅವರೇ, ನೀವು ಬೆಂಗಳೂರು ಗ್ರಾಮಾಂತರದಿಂದ ನಿಲ್ಲಿ, ನಿಮ್ಮನ್ನ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಮ್ಮದು. ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಸೇವೆ ಮಾಡಿದಿರ, ನೀವು ದೊಡ್ಡ ಹೆಸರಿದೆ, ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಎಷ್ಟೇ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಸಹ ಮಂಜುನಾಥ್ ಅವರು ಆ ಕ್ಷೇತ್ರದಿಂದ ನಿಲ್ಲೋದಕ್ಕೆ ಒಪ್ಪಿಲ್ಲ. ಆದ್ರೆ ಕಡೆಗಳಿಗೆಯಲ್ಲಿ ಏನು ಬೇಕಾದ್ರೂ ಆಗ್ಬೋದು ಸ್ನೇಹಿತರೆ. ಚಿತ್ರದುರ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಅಮಿತ್ ಶಾ ಅವರು ಯಾವುದೇ ಸ್ವಾಮೀಜಿಗಳಿಗೆ ಟಿಕೆಟ್ ಕೊಡಬಾರ್ದು ಅಂತ ರೆಡ್ ಸಿಗ್ನಲ್ ತೋರಿಸಿದ್ರು. ಆದ್ರೆ ಈಗ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಅನ್ಬೋದು, ಲಾಸ್ಟ್ ಟೈಮ್ ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರ ಇತ್ತು. ಈ ಬಾರಿ ತುಮಕೂರು ಸಹ ನಾನೇನು ಹಿಂದೆ ಬಿದ್ದಿಲ್ಲ ಅನ್ನೋ ತರ ಜಿದ್ದಾಜಿದ್ದಿನ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಪ್ಪ ಅಂದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಂತಹ ಸೋಮಣ್ಣ ಅವರು ಈ ಬಾರಿ ಮತ್ತೊಮ್ಮೆ ತಮ್ಮ ಹಣೆ ಬರವನ್ನು ಪರೀಕ್ಷೆ ಮಾಡೋದಕ್ಕೆ ತುಮಕೂರಿಂದ ನನಗೆ ಟಿಕೆಟ್ ಕೊಡಿ ಅಂತ ಕೂತಿದ್ದಾರೆ. ಬಸವರಾಜು ಅವರು ಕಂಟಿನ್ಯೂ ಆಗಿದ್ರೆ ಅಥವಾ ಮುದ್ದಹನುಮೇಗೌಡರು ಬಿಜೆಪಿನಲ್ಲೇ ಇದ್ದಿದ್ರೆ ಈ ಒಂದು ಟೆನ್ಷನ್ ಇರ್ತಾ ಇರ್ಲಿಲ್ಲ ಅನ್ಸುತ್ತೆ. ಆದ್ರೆ ಯಾವಾಗ ಮುದ್ದಹನುಮೇಗೌಡರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು, ಬಸವರಾಜ್ ಅವರು ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ, ವಯಸ್ಸಾಗಿದೆ ನನಗೆ ಅಂತ ಹೇಳಿದ್ರು. ಆಗ ಉಳಿದವರ ಟಿಕೆಟ್ ಆಸೆ ಚಿಗುರೊಡೆಯೋದಕ್ಕೆ ಸ್ಟಾರ್ಟ್ ಆಯ್ತು. ಅದರಲ್ಲಿ ಈಗ ಇಬ್ಬರು ಪ್ರಮುಖರ ಮಧ್ಯೆ ಫೈಟ್ ನಡೀತಾ ಇದೆ. ಒಬ್ರು ಸ್ಥಳೀಯ ನಾಯಕರಾದ ಮಾಧುಸ್ವಾಮಿ ಅವರು, ಚಿಕ್ಕನಾಯಕನಹಳ್ಳಿಯ ಮಾಜಿ ಶಾಸಕರವರು, ಮತ್ತೊಬ್ರು ಸೋಮಣ್ಣ ಅವರು. ಮಾಧುಸ್ವಾಮಿ ಅವರ ಬೆಂಬಲಕ್ಕೆ ಯಡಿಯೂರಪ್ಪನವರಿದ್ದಾರೆ. ವಿ ಸೋಮಣ್ಣ ಅವರ ಬೆಂಬಲಕ್ಕೆ ಅಲ್ಲಿಯ ಸ್ಥಳೀಯ ಎಂಪಿ ಬಸವರಾಜು ಮತ್ತು ಇನ್ನಿತರೆ ಶಾಸಕರು ನಿಂತಿದ್ದಾರೆ. ಬಸವರಾಜು ಮತ್ತು ಇನ್ನಿತರ ಶಾಸಕರ ಬೇಡಿಕೆ ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡೋದು ಬೇಡ, ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಕೊಡಿ ಅಂತಾರೆ. ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟರು ಅವರಿಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಇದು ಬಿಜೆಪಿಗೆ ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ ಮಾಧುಸ್ವಾಮಿ ಅವರ ಬಲ ಇರೋ ಗುಬ್ಬಿ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡಿ ಅಂತ. ಸೋಮಣ್ಣ ಅವರ ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂದ್ರೆ ಯಡಿಯೂರಪ್ಪನವರ ಸಪೋರ್ಟ್ ಇಲ್ಲ. ಈ ಕಡೆ ಮಾಧುಸ್ವಾಮಿ ಅವರ ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಥಳೀಯ ನಾಯಕರು ಮತ್ತು ಶಾಸಕರ ಸಪೋರ್ಟ್ ಇಲ್ಲ. ಆದರೆ ಯಡಿಯೂರಪ್ಪನವರ ಬೆಂಬಲ ಅಂತ ಅವ್ರಿಗಿದೆ. ಮೇಲಾಗಿ ಮಾಧುಸ್ವಾಮಿ ಅವರು ಪ್ರಖರ ವಾಗ್ಮಿ. ನೀವೆಲ್ಲ ನೋಡಿರ್ಬೋದು, ವಿಧಾನಸಭೆಯಲ್ಲಿ ಅವರು ಮಾತಾಡೋ ಶೈಲಿ, ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿದಾಗಲೆಲ್ಲ ಅವರು ಯಾವ ರೀತಿ ಬಿಜೆಪಿಯ ಸಹಾಯಕ್ಕೆ ಧಾವಿಸಿದ್ರು, ಸಿದ್ದರಾಮಯ್ಯ ಅವರ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ತಾ ಇದ್ರು, ಈ ಎಲ್ಲದನ್ನು ರಾಜ್ಯ ಗಮನಿಸಿದೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಬೇಕು ಅನ್ನೋದು ಅಲ್ಲಿಯ ಸ್ಥಳೀಯ ನಾಯಕರು, ವಿಶೇಷವಾಗಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮಸ್ಥರ ಒತ್ತಾಯ. ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ಕರು ಚಿಕ್ಕನಾಯಕನಹಳ್ಳಿ ರೀಜನ್ ಅಲ್ಲಿ ಹಿನ್ನಡೆ ಆಗೋದು ಗ್ಯಾರಂಟಿ. ಮಾಧುಸ್ವಾಮಿಗೆ ಏನಾದ್ರು ಟಿಕೆಟ್ ಸಿಕ್ಕರೆ ಸ್ಥಳೀಯ ಸಂಸದರಾಗಿರ್ತಕ್ಕಂಥ ಬಸವರಾಜ್ ಅವರು ಕೈ ಕೊಡೋದು ಗ್ಯಾರಂಟಿ. ಹಾಗಾಗಿ ಈ ಎಲ್ಲಾ ಪ್ರಾಸ್ ಅಂಡ್ ಕಾನ್ಸ್ ನ ಹೈಕಮಾಂಡ್ ಅವರು ಯಾವ ರೀತಿ ಅಳೆದು ತೂಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಇದಿಷ್ಟು ಹಾವೇರಿ, ತುಮಕೂರು, ದಾವಣಗೆರೆ, ಮೈಸೂರು, ಬೆಂಗಳೂರು ಉತ್ತರ, ಉತ್ತರ ಕನ್ನಡ, ಚಿತ್ರದುರ್ಗ ಈ ಕ್ಷೇತ್ರಗಳ ಬಗ್ಗೆ ಮಾಹಿತಿ. ಕಳೆದ ಬಾರಿ ಒಳಜಗಳದಿಂದಾಗಿಯೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಕಮಲ ಬಾಡಿತ್ತು. ಈ ಬಾರಿ ಅರಳುವ ಎಲ್ಲ ಲಕ್ಷಣಗಳು ಇದ್ರೂ ಸಹ ಮತ್ತದೇ ಒಳಜಗಳದಿಂದಾಗಿ ಬಾಡುವ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.